ದೊಡ್ಡವಾ ಓ ದೊಡ್ಡವಾ. ಯಾರ ಅವರು ಇಷ್ಟು ಬೆಳಗ್ಗೆ ಬೆಳಗ್ಗೆ ಹಿಂಗೆ ಹೋಗಾರ ದಡವ ದಡವ ಅನ್ಕಂತ. ನಾನು ಹಿರಿಕೇರಿಂದ ಬಸವರಾಜ. ಈ ಒಳಗರ ಬಾರತ್ತಮ್ಮ, ಯಾರು ಅನ್ನೋದು ಗೊತ್ತಾಗೋದಿಲ್ಲ. ಬಸವರಾಜ ಯಾರು? ಬಾ ಒಳಗೆ ಬಾ. ಆರಾಮದೇವಿ ದೊಡ್ಡವಾ? ನಾನು ಆರಾಮದೇನಿ. ನೀನು ಯಾರ ಮಗ? ನಾನು ಹಿರೇಕೇರಿಂದ ಬಂದೇನೆ ನಿನಗೆ ಹರೀಶ್ ಅಣ್ಣಂಗೆ ಹೇಳಿದ್ರೆ ಗೊತ್ತಾಕತಿ. ಹಿರೇಕೇರಿಂದ ಬಂದಾನ ತಮ್ಮ ಬಸವರಾಜ ಅಂದ್ರೆ ಹರೀಶ್ ಅಣ್ಣಂಗೆ ಗೊತ್ತೈತಿ. ಹೌದನ? ಅಂದ್ರೆ ನಮಗೆ ಬೀಗ್ರಾಗಬೇಕ ಏನು ದೂರದವನ ಅಂತ ಕೇಳಿದ್ನಿ ತಮ್ಮ. ಹಿರೇಕೇರಿ ಕೋಟೆ ಬಸವರಾಜಪ್ಪ ಇಲ್ಲನ, ಅವನ ಮಗ ನಾನು, ಬರೇ ಬಸವರಾಜಪ್ಪ. ಓಹೋ ಗೊತ್ತಾತು. ಏನು ಬಂದಿದ್ದು ತಮ್ಮ? ಇಲ್ಲೇ ಹಾವೇರಿಯಾಗ ಕೆಲಸ ಇತ್ತು ಒಂದು ವಾರ ಇದ್ದು ಹೋಗೋಣ ಅಂತ ಬಂದೆ. ಒಂದು ವಾರ ನನ್ನ ಕೆಲಸ ಇಲ್ಲೇ ಐತೆ, ಅದಕ್ಕಾಗಿ ಇಲ್ಲೇ ಒಂದು ವಾರ ಇದ್ರೆ ಆತು. ಮತ್ತೆ ಯಾಕೆ ದಿನ ಅಡ್ಡಾಡೋದು ಅಂದು ಇಲ್ಲೇ ಬಂದ ನೋಡು. ಹೌದು ಬಿಡು, ನೀನು ಬರೋದು ಬಂದಿದ್ದಿ, ಒಂದು ಫೋನಾರ ಮಾಡಬಾರ್ದನ? ಹಂಗೆ ಬಂದಿಲ್ಲ ತಮ್ಮ. ಫೋನ್ ಮಾಡ್ಬೇಕಂತಾನೆ ಇದ್ದೆ ಕರೆನ್ಸಿ ಖಾಲಿಯಾಗಿ ಏನು ಮಾಡಲಿ, ಫೋನ್ ಮಾಡೋಕ್ಕಾಗಲಿಲ್ಲ. ಹೆಂಗೂ ಯಾವಾಗಲೂ ಮನೆಯಾಗಿರ್ತಾರಲ್ಲ ಇವರು ಅಂತ ಹೇಳಿ ಬಂದುಬಿಟ್ಟೆ ನಾನು. ಹೌದನ? ಇರ್ಲಿ ತಗ, ಏನು ಮಾಡೋಕ್ಕಾಕತಿ, ಕೆಲವೊಂದು ಹಿಂಗೆ ಅಕ್ಕವು. ನಾವು ಈಗ ತೀರ್ಥಯಾತ್ರೆಗೆ ಹೋಗ್ಬೇಕಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೆ ನೋಡು ನಾನು. ನೀ ಬಂದುಬಿಟ್ಟು ಎಂಥ ಟೈಮ್ನಾಗ ಬಂದುಬಿಟ್ಟೆಲ್ವ ತಮ್ಮ. ಮುಂಚೆನಾರ ಬಂದಿದ್ರೆ ನಾ ತೀರ್ಥಯಾತ್ರೆಗೆ ಹೋಗೋದರ ಕ್ಯಾನ್ಸಲ್ ಮಾಡ್ಕೊಂತಿದ್ದೆ, ಟಿಕೆಟ್ ಅದ ಕ್ಯಾನ್ಸಲ್ ಮಾಡ್ಕೊಂತಿದ್ದೆ, ಹೋಗೋದರ ಬಿಡ್ತಿದ್ದೆ. ಈಗೆಲ್ಲ ಗಂಟು ಮೂಟೆ ಕಟ್ಟಿ ಹೋಗಕ್ಕೆ ರೆಡಿ ಆಗೀನಿ, ನೀ ಬಂದುಬಿಟ್ಟು ನೋಡು. ಹೌದನ್ಬಿ ತೀರ್ಥಯಾತ್ರೆಗೆ ಹೊಂಟಿ? ಎಂಥ ಟೈಮಿಗೆ ಬಂದೆ ನೋಡು ನಾನು. ನನಗೂ ಬುದ್ಧಿ ಹೊಳಿಲಿಲ್ಲ. ನೀ ಹೋದ್ರೆ ಅತ್ತಾಗ ಹರೀಶನ್ ಇರ್ತಾನಲ್ಲ. ಅಯ್ಯೋ ತಮ್ಮ, ಅದನ್ನೇ ಕೇಳ್ತಿ? ಆ ಹರೀಶಣ್ಣನ ಸಂಬಂಧ ಅಲ್ಲೇನ ನಾವು ತೀರ್ಥಯಾತ್ರೆ ಹೊಂಟಿರೋದು. ಅವನಿಗೆ ಇಷ್ಟು ದಿವಸ ಆಯ್ತು ಮದುವೆಯಾಗಿ, ಮಕ್ಕಳಾಗಿಲ್ಲ ಅಂತ ಹೇಳಿ ತೀರ್ಥಯಾತ್ರೆ ಕರ್ಕೊಂಡು ಹೊಂಟಾನ ನೋಡು, ಮತ್ತೇನೂ ಅಲ್ಲ. ಮಕ್ಕಳಾಗದೆ ಹೋದ್ರೆ ದೇವ್ರಿಗೆ ಹರಿ ಕಡೆ ಅಂತಾರ, ಆಸ್ಪತ್ರೆ ತೋರಿಸ್ಕೊಂತಾರ. ನೀನೇನು ತೀರ್ಥಯಾತ್ರೆ ಕರ್ಕೊಂಡು ಹೊಂಟಿದಿ? ಏನಿದು ಹೊಸ ಥರ? ಯಾಕಪ್ಪ ನನ್ನ ಪ್ರಶ್ನೆ ಮಾಡಕತ್ತಿಯಲ್ಲ? ನಾನು ಮುದುಕಿ, ನೀನ? ಇಲ್ಲಿ ನೀನ ಮುದುಕಿ, ನಾನಲ್ಲ. ಹೇಳಿದಷ್ಟು ಹಿಂಗ ಅಂತ ಹೇಳಿ ಕೇಳಿದೆ ನಿನ್ನ. ಸೈತಾ ಸೈತಾ, ಏನ್ರಿ ಅತ್ತಿಯವ್ರ ಕರೆದ್ರಲ್ಲ? ಊರಿಂದ ಈ ತಂಬಂದಾನ, ಬಡ ಒಂದು ಕಪ್ ಟೀ ಮಾಡು ಕೊಟ್ಟು ತೀರ್ಥಯಾತ್ರೆಗೆಲ್ಲ ಪ್ಯಾಕ್ ಮಾಡಿಟ್ಟನಿ. ಬಡ ಕೆಲಸ ಮುಗಿಸ್ಕೊಂಡು ಹೊಂಡ ಅಂದೇನಿ, ನೀನೇನು ಹೊಂಡಕ್ಕೆ ರೆಡಿ ಇಲ್ಲಲ್ಲ? ದೊಡ್ಡ ರೆಡಿ ಅಲ್ಲಿ ಬಸ್ಸಿಗೆ ಹೊತ್ತಕತಿ. ಈಗಿನ್ನು ಆಸ್ಪತ್ರೆಗೆ ಹೋಗ್ತೀನಿ ಅಂತ ಹೇಳಿ ಒಳಗೆ ಹೋಗಿನಿ. ಆಗಲಿ ಮತ್ತೆ ಈಕೆ ನೋಡಿದ್ರೆ ತೀರ್ಥಯಾತ್ರೆ ಅಂತಳಲ್ಲ, ಈಗ ಬ್ಯಾಟಿಗೆ ಹೋಗ್ಬೇಕು, ನನಗೆ ಗೆಳತಿ ಜೋಡಿ ಅಂತ ನಾ ರೆಡಿ ಆಗೀನಿ. ಈಗೇನೋ ಹೊಸ ನಾಟಕ ತೆಗೆದ್ಲಪ್ಪ ದೇವ್ರೆ. ಅತ್ತಿಯವ್ರ ನೀವೇನು ಹೇಳಕತ್ತೀರಿ? ತೀರ್ಥಯಾತ್ರೆ ಈಗ ಯಾಕೆ? ಮನೆಗೆ ಜನ ಬಂದಾರ, ಹೇಳ್ದಷ್ಟು ಮಾಡ ಬೆಂಡ್ಲಿ. ಆತು ರೀ ಊರಿಂದ ಯಾರೋ ಬಸವರಾಜ್ ಅಂತ ಹೇಳಿ ಬಂದಾನ. ಯಾವ ಊರಿಂದ ಬಂದಾನ? ಹಿರಿಕೆರಿಂದ ಬಂದಾನಂತ. ಅವನು ಬಂದು ಈಗ 5 ನಿಮಿಷ ಆಗೈತಿ. ಅವನ್ನ ಕುಂದೂರು ಅಂತಾನು ಹೇಳಲಾರ್ದಂಗೆ ನಿಮ್ಮವ್ವ ಬಂದ ತಕ್ಷಣ ನಾವು ತೀರ್ಥಯಾತ್ರೆಗೆ ಹೊಂಟೇವಿ, ತೀರ್ಥಯಾತ್ರೆಗೆ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡೀವಿ ಅಂತ ಹೇಳ್ತಾರೆ. ಇದು ಎಷ್ಟು ಸರಿ? ನೀ ಬಾಯ್ಮಿತ, ನಮ್ಮವ್ವ ಏನು ಮಾಡ್ತಾ ಅದು ಸರಿ. ನಿಂಗೇನು ಗೊತ್ತಾಕತಿ? ಮನೆಗೆ ನೆಂಟ್ರು ಬಂದ ಹೆಂಗಿರ್ಬೇಕಂತೇಳಿ ನಿಂಗೆ ಹೇಳಿದಷ್ಟು ಮಾಡು. ಏನು ಹೇಳಿಲ್ಲ ನಮ್ಮವ್ವಿಗೆ? ಕಪ್ ಚಾ ತಗೊಂಬ ಅನ್ಲಿಲ್ಲ? ಹೋಗಿ ತಗೊಂಡು ಹೋಗು. ಇವ ಯಾರಪ್ಪ ಹಿರಿಕೇರಿಂದ? ಏನು ಒಬ್ಬೊಬ್ಬರ ಬರ್ತಾರೆ ನಮ್ಮ ಕೈ ರೊಕ್ಕ ಇಲ್ದಾಗ. ನಮ್ಮವ್ವ ಏನೋ ಪ್ಲ್ಯಾನ್ ಮಾಡಾಳೇನ ನೋಡೋಣ. ಅಬ್ಬಾ ಹಿರಿಕೇರಿ ಕೊಟ್ಟಪ್ಪನ ಮಗ ಬಸವರಾಜಣ್ಣ, ಅಯ್ಯೋ ಭಾರಿ ದಿವ್ಸಕ್ಕೆ ಬಂದಿಯಲ್ಲ. ಈಗ ಸುಮ್ಮನಿರ, ನೀನ ನನಕಿನ ದೊಡ್ಡವ, ನನಗೆ ಅಣ್ಣ ಅಂತೀಯನ? ಹಂಗ ನಕಲಿ ಮಾಡಿದ್ನಪ್ಪ. ಬಾ ಕುತ್ಕ. ಏ ಮಗನ, ನಿನಗೇನು ಬುದ್ಧಿನೇ ಇಲ್ಲ ನಿನಗೆ. ನಾ ಏನು ಹೇಳಿದೆ? ತೀರ್ಥಯಾತ್ರೆಗೆ ಹೋಗಕ್ಕೆ ಬಡ ರೆಡಿಯಾಗಿ ಬಾ ಅಂತ ಹೇಳಿರ್ಲಿಲ್ಲ? ರಾತ್ರಿನ ಹೇಳಿನಿ ಬಡಾನ ಹೊಂಡ ಬೆಳಗ್ಗೆ ಅಂತ ಹೇಳಿ. ಈಗ ಮತ್ತೆ ಅವ್ನು ಕುತ್ಕೊಂಡ್ರೆ ಹೊತ್ತಾಗಂಗಿಲ್ಲ ನಮಗೆ ಹೋಗಕ್ಕೆ. ಅದಕ್ಕೆ ಸೈತ ಹೇಳಿ ನನ್ನ ಕಪ್ ಟೀ ತಗೊಂಡು ಬಾ ಅಂತ ಹೇಳಿ ತಗೊಂಬರಕತ್ತ. ಕುಡಿದ ತಕ್ಷಣ ಹೊಂಡದ ಬಡ ಇಲ್ಲಿ ಕುತ್ಕ ಬಾ, ನೀನು ಹೋಗೋಣ ಆತು. ಓಹೋ, ನಮ್ಮವ್ವ ಒಂದು ಪ್ಲ್ಯಾನ್ ಒಳ್ಳೆ ಪ್ಲ್ಯಾನ ಮಾಡ್ಯಾಳ. ಇದಕ್ಕೆ ನಾನು ರಾಗ ಸೇರಿಸ್ಬಿಟ್ರೆ ಎಲ್ಲ ಸರಿ ಆಕತಿ. ಹೌದಲ್ ನೀನು ರಾತ್ರಿನೇ ಹೇಳಿದ್ದಿ, ಬೆಳಿಗ್ಗೆನೂ ನನಗೆ ಈಕೆ ನೆನಪು ಮಾಡಿದ್ಲು. ಆದರೂ ಈಗ ನೋಡಿ ಯಾರೋ ಬಂದಾರ ಅಂದ ತಕ್ಷಣ ಅದೆಲ್ಲ ಮರೆತ ಹೋಗತಿ. ಆತು ಈಗ ರೆಡಿ ಆಗಿ ಬರ್ತೇನೆ, ಕುತ್ಕೊಳತ್ತಮ್ಮ ನೀನು. ಅವ್ನು ಕುಂದ್ರಂಗಿಲ್ಲ ತಗ ಹೊತ್ತಕತಿ. ನಮ್ಗಿಂತ ಅರ್ಜೆಂಟ್ ಐತಂತ ಅವಂಗ. ಮತ್ತು ನಾವು ಯಾರು ಮನೆಯಾಗ ಇರಂಗಿಲ್ಲ ಅಂದಿದ್ದಕ್ಕೆ ನಾನು ಹಂಗಾರ ಹೊಕ್ಕನಿ ಅಂತ ಹೇಳಿ ಅನ್ನಕತ್ತಾನ ಅವನು.
ನಾನು ಯಾವಾಗ ಹೇಳಿದ್ನು ಹೊಕ್ಕನಿ ಅಂತೇಳಿ. ನೀವು ತೀರ್ಥಯಾತ್ರೆ ಹೋಗೋರು ಹೋಗ್ರಿ, ನಾನು ಮನ್ಯಾಗ ಇರ್ತೇನೆ, ಇಲ್ಲಿ ಮನೆ ನೋಡ್ಕೊಂತ ಇರ್ತೇನೆ. ನನಗೆ ಮತ್ತೆ ಹೊರಗೆ ಹೋಟ್ಲಾಗ ಇಟ್ಲಾಗ ಉಳ್ಕೊಳಕ್ಕೆ ಸಜ್ಜಾಗೋದಿಲ್ಲ. ಅಯ್ಯೋ ಅಯ್ಯೋ ದೇವ್ರೇ, ನೀನೇನೋ ಇರ್ತೀಯಪ್ಪ. ನಮಗೂ ನಿನ್ನ ಇಲ್ಲೇ ಬಿಟ್ಟು ಹೋಗ್ಬೇಕಂತ ಭಾರಿ ಆಸೆ ಐತಿ. ಪಾಪ ನೀ ಯಾಕೆ ಹೋಟ್ಲಾಗಿರ್ತಿ? ಹೇಳ್ತೇನೆ ಸೈತಾಗ ಒಂದು ವಾರಕ್ಕಾಗಷ್ಟು ರೊಟ್ಟಿ ಪಲ್ಯ ಮಾಡಿಡ, ಹುಡುಗ ಮನ್ಯಾಗ ಒಬ್ಬನೇ ಇರ್ತಾನ, ತಿನ್ಕೊಂತಿರ್ಲಿ ಓಡಾಡ್ಕೊಂತಿರ್ಲಿ ಅಂತ ಹೇಳಿ. ಚಟ್ಟೆ ಪುಡಿ ಎಲ್ಲ ಕೊಟ್ಟು ಒಂದಿಷ್ಟು ಮೈಸೂರು ಪಾಕ್ ಹೊಯ್ದು ನಾವು ತೀರ್ಥಯಾತ್ರೆ ಹೋಗಕ್ಕೆ ಹೊತ್ತಾದ್ರೂ ಸರಿ ನಿನಗೆ ಮಾಡಿ ಇಟ್ಟಾಗ. ಆದ್ರೆ ಅಕ್ಕಪಕ್ಕ ಜನ ಏನಂತಾರೆ ಹೇಳಿ? ಮನ್ಯಾಗ ಯಾರು ಇಲ್ಲ ನೋಡು, ಆದರೂ ಆ ಹುಡುಗಗೆ ನಾಚಿಗೆ ಮಾನ ಮರ್ಯಾದೆ ಏನಿಲ್ಲನ, ಹೆಂಗದಾನ ಅಂತಾರ. ಅದು ಬೇಕನ್ನ ನಿನಗೆ ಅನಿಸ್ಕೊಳ್ಳೋದು? ಅಯ್ಯೋ ಹೌದಲ್ಲ ಬೇ, ಜನ ಬೇರೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಇಲ್ಲಪ್ಪ, ನಂಗೆ ಮರ್ಯಾದೆ ಮುಖ್ಯ. ನಂಗೆ ಉಳ್ಕೊಳ್ಳಿದ್ರು ಅಡ್ಡಿಲ್ಲ, ನಂಗೆ ಮರ್ಯಾದೆನೇ ಮುಖ್ಯ. ಅದಕ್ಕೆ ಮಗ ಹೇಳು, ದೊಡ್ಡ ದೊಡ್ಡ ಒಂದು ಕಪ್ ಚಹಾ ತಗೊಂಬ ಅನ್ನೋ, ನಾ ಕುಡಿದು ಹೋಗ್ಕೊನಿ. ಒಳ್ಳೆ ನಿರ್ಧಾರ ಮಾಡಿದಿ ನೋಡ್ತಮ್ಮ ನೀನು. ನೋಡಿ ನಮಗೂ ಎಷ್ಟು ಆಸೆ ಐತಿ ಬಿಟ್ಟು ಹೋಗ್ಬೇಕಂತ, ಆದ್ರೆ ಜನ ಈಗ ಬಂದಂಗೆ ಮಾತಾಡ್ತಾರೆ. ಏನು ಸುಮ್ಮನೆ ಇರೋ ಜನ ಅಲ್ಲ. ನಮ್ಮ ಮನ್ಯಾಗ ನಾವು ನಮ್ಮ ಮನೆ ತಿಂದಿದ್ರು ಜನ ಸುಮ್ಮನೆ ಇರೋದಿಲ್ಲ. ಹೆಂಗೆ ಅಂತಿ ನೀನು? ಹಿಂಗೆ ಅದಾರ. ಅಲ್ಲಿ ಬೇ, ನೀನು ಈಗ 4 ದಿವಸದ ಹಿಂದನೂ ತೀರ್ಥಯಾತ್ರೆಗೆ ಹೋಗಿ ಬಂದಿ ಅಂತ ಮನೆಯಾಗಿನವ್ರು ಎಲ್ಲರೂ ಹೋಗಿದ್ರು ಅಂತ ಹಂಗಂತ ಈಶ್ವರ ಅನ್ನಪ್ಪ ನನಗೆ. ನಾನು ಹೋಗಿದ್ದೆ ಊರಿಗೆ, ಮನೆಗೆ ಹೋಗಿದ್ದೆ, ಒಂದಿನ ಇದ್ದು ಬರೋಣ ಅಂತ ಹೇಳಿ. ಮತ್ತು ಅವರು ತೀರ್ಥಯಾತ್ರೆ ಹೊಂಟಿದ್ರಂತ, ಅದಕ್ಕೆ ಏನು ಮಾಡೋದು, ಹಂಗೆ ಬಂದ್ಬಿಟ್ಟೆ ನಾನು ಅಂದ. ಮೊನ್ನೆ ಹೋಗಿ ಬಂದು ಈಗ ಮತ್ತೆ ಹೊಂಟಿಯ? ಏ ಭಡೆ, ನನ್ನ ಮನೆ ನನ್ನ ಇಷ್ಟ. ನಾ ಯಾವಾಗಾರ ತೀರ್ಥಯಾತ್ರೆ ಹೋಗ್ತೀನಿ. ನಾ ಹೋಗಬೇಕಾರ ನೀವು ಬಂದ್ರೆ ಅದು ನನ್ನ ತಪ್ಪೇನ? ಮತ್ತು ಪ್ರಶ್ನೆ ಮಾಡೋದು ಬೇರೆ. ಮ್ಯಾಲೆ ಬಂದಿರೋದ ಬಿಟ್ಟಿ ಅನ್ನ ತಿನ್ನಕ್ಕ, ಈಗ ಮತ್ತೆ ಮ್ಯಾಲೆ ಪ್ರಶ್ನೆ ಮಾಡ್ತೇನ? ಏನು ಮಾತಾಡಕತ್ತಿ ಬೇ ನೀನು? ಏನು ಮಾತಾಡಕತ್ತಿ? ಇಷ್ಟೆಲ್ಲ ಬೈಬೇಕು ಅಂತ ನನಗೆ ಅನಿಸ್ತೈತಿ. ಆದ್ರೆ ಏನು ಮಾಡೋದು? ನಾ ತೀರ್ಥಯಾತ್ರೆ ಹೋಗಬೇಕಾರ ನೀ ಬರೋದು. ಹೌದಾ? ಹೌದಾ ಅಲ್ಲ ಹೇಳು? ಬೀಗರು ಯಾವಾಗ ಬರ್ತಾರ ಯಾವಾಗ ಬರೋದಿಲ್ಲ ಅಂತ ಗೊತ್ತಿದ್ರೆ ನಾವು ಹೋಗೋದ ಬಿಡ್ತೇವೆ. ಈಗ ನಾವು ಹೋಗಬೇಕಾದ್ರೆ ನೀವು ಬಂದ್ರೆ ಅದು ತಪ್ಪು ನಮ್ದಲ್ಲಲ್ಲ. ಅದಕ್ಕಾಗಿ ಹೇಳಾಕತ್ತೀನಿ ಹಿಂಗಂತ ಹೇಳಿ. ಹರೀಶ, ಬ್ಯಾಗ್ ಇಲ್ಲ ಐತಿ ನೋಡು, ತಗ. ಆಟೋ ಬಂತೆ ನೋಡು, ಫೋನ್ ಮಾಡಿದ್ದೇನೆ ಆಟೋಕ್ಕೆ. ಅಕ್ಕಿ ಬಂದ್ಲ ಇಲ್ಲ ನೋಡು, ಒಳಗೆ ಸೋರ್ಸ್ತಾಳಕ್ಕಿ. ಒಂದು ಕಪ್ ಚಹಾ ತರಾಕ ಹೋದೇಕ್ ಅತ್ತಾಗ ಹೊಕ್ಕಳ, ಬರೋದೇ ಇಲ್ಲ. ತಗೊಂಡು ಬಂದೆ ಅತ್ತಿಯವ್ರ, ತರಾಕತ್ತೇನಿ. ಎಲ್ಲರಿಗೂ ತರ್ಬೇಕ, ಒಂದ ಕಪ್ ತರ್ಬೇಕ. ಅವನಿಗೆ 1 ಕಪ್ ತಗೊಂಬ, ನಮಗೆಲ್ಲ ಯಾರಿಗೂ ಬೇಡ. ಸಕ್ಕರೆ ಹಾಕ್ಬೇಕ, ಚಪ್ಪೇದ ತರ್ಬೇಕ, ಕೇಳ್ರಿ ಅವ್ರಿಗೆ. ಆಯ್ತಮ್ಮ, ನೀನು ಚಾನ ಸಪ್ಪೇದ್ ಕುಡಿತೀಯ ಏನು ಸಕ್ಕರೆ ಹಾಕ್ಬೇಕ? ಇಲ್ಬೇ, ನಾನು ಸಕ್ಕರೆನ ಹಾಕ್ಕೊಂಡು ಕುಡಿತೀನಿ, ಚಪ್ಪಿದು ಕುಡಿಯೋದಿಲ್ಲ. ಶೀಟಿ ಅಂತ ತಗೊಂಬರೇ. ಹಾಲು ಹಾಕ್ಬೇಕ, ಕರೆಯೋದು ತರ್ಬೇಕರಿ. ಏನಂದೆ? ಬೆಂಡ್ಲಿ 1 ಕಪ್ ಚಹಾ ತಗೊಂಬ ಹೇಳಕತ್ತೀನಿ. ಎಷ್ಟು ಪ್ರಶ್ನೆ ಮಾಡ್ತೀಯ ಅಲ್ಲಿಂದ? ಯವ್ವ ತಡಿ, ನಾನೇ ಹೇಳ್ತೇನೆ. ಅದಕ್ಕೆ ಮರ, ನೀವು ಅಡುಗೆ ಮನೆಯಾಗ ಅದಿರೇನ್ರಿ? ಕೇಳ್ರಿ, ನನಗೆ ತೆಳ್ಳನ ಟೀ ಬೇಡ್ರಿ. ದಪ್ಪಗೆ ಬರ್ತಿ ಹಾಲು ಹಾಕಿ, ಜಾಸ್ತಿ ಸಕ್ಕರೆ ಹಾಕಿ ದಪ್ಪಗೆ ಚಹಾ ಮಾಡಿ ತಂದು ಕೊಡ್ರಿ. ತಂದು ಕೊಡು, ದಪ್ಪಂದೇ ತಂದು ಕೊಡು ಚಾನ. ಯಾರು ಬೇಡ ಅಂತಾರ? ಯಾರಪ್ಪನ ಮನೆಗೆ ಹೋಗ್ಬೇಕಾಗೈತಿ? ಅವನೇನಾರು ಹೋಗ್ಬೇಕಾಗೈತೆ ಅನ್ನ ಕುಡಿಯೊಂದು? ಏನು ಮಾಡಕ್ಕಿದ್ ಹೋಗ್ಬೇಕಾಗೈತೆ? ಹೋಗೋದಿಲ್ಲ, ನಮ್ದು ಹೋಗತಿ. ದಪ್ಪಂದ ತಂದು ಕೊಡುವ. ಇಲ್ಲ ಬೇಡ, ನಂಗೆ ತೆಳ್ಳನ ಚಾನ ತಂದು ಕೊಡ್ರಿ ಅತ್ತಿಗೆ ಮರ. ಹಂಗೆ ಬಾರ ದಾರಿಗೆ. ತಮ್ಮ, ನೀನು ತೆಳ್ಳನ ಚಾನ ಕುಡಿ, ಆರೋಗ್ಯ ಚಲೋ ಇರ್ತೈತಿ. ದಪ್ಪನ ಚಹಾ ಕುಡಿದ್ರೆ ಹಾರ್ಟ್ ಅಟ್ಯಾಕ್ ಹೋಗತಿ ಜಲ್ದಿ. ದಪ್ಪನ ಚಹಾ ಅಂದ್ರೆ ಹಾಲು ಭಾಳ ಹಾಕಿರ್ತಾರೆ ನೋಡು, ಅದಕ್ಕೆ. ಸಕ್ರೆನೂ ಜಾಸ್ತಿ ಕುಡಿಬಾರ್ದಪ್ಪ, ಶುಗರ್ ಬರ್ತೈತಿ. ಕಡಿಮೆ ಸಕ್ಕರೆ ಹಾಕ್ಕೊಂಡು ತೆಳ್ಳನ ಚಹಾ ಕುಡಿಬೇಕು. ಹೌದು ಅನ್ಬಿ, ಹೌದು ಗೊತ್ತಿರಲಿಲ್ಲ. ಇನ್ನು ಮೇಲೆ ಹಂಗ ಮಾಡ್ತೇನೆ. ಅತ್ತಿಯವ್ರ, ಟೀ ಬಂತ್ರಿ. ಬರೀ ಚಾ ತಂದಿಯಲ್ಲ, ಏನಾರ ತರಬಾರ್ದೇನು ತಿನ್ನಾಕ ಅವಂಗ? ನಾನು ಹೇಳಿದ್ದೆ ಅಕ್ಕಿಗೆ ತಿನ್ನಾಕ ತಗೊಂಬ ಅಂತ ಹೇಳಿ. ಪಾಪ ಏನು ಮಾಡ್ತಾಳೆ ಅಕ್ಕಿ? ಎಲ್ಲ ಗಂಟು ಕಟ್ಟಿಟ್ಟೇವಿ, ಈಗ ಬಿಚ್ಚಿಗೆಂತ ಕುಂದಿರ್ತಾಳನ ಹೋಗೋ ಹೊತ್ತಿಗೆ. ತಗ ಸಾಕು, ಟೀ ಒಂದ ಕುಡಿತಾನವ. ಬೇಡ, ನಾ ಏನು ತಿನ್ನೋದಿಲ್ಲ, ನಾ ಚಾ ಒಂದ ಕುಡಿತೀನಿ. ನೀ ಕುಡಿತಮ್ಮ, ಚಾ ಕುಡಿ. ಅಂದಂಗೆ ಇನ್ನೊಂದ್ಸರಿ ಬರಬೇಕಾರ ಫೋನ್ ಮಾಡ್ಕೊಂಡು ಬಾ ಏನ. ಅಂದಂಗೆ ನಮಗೆ ಹೊತ್ತಕತಿ, ನಾವು ಹೊಕ್ಕವಿನ ಹೋಗ್ಬರ್ತೇವೆ. ಹ್ಞೂ ಬೇ, ಆತು. ಇನ್ನೊಂದ್ಸರಿ ಬರಬೇಕಾರ ಫೋನ್ ಮಾಡ್ತೇನೆ. ನಾನು ಹೋಗ್ಕರ್ ಹಂಗಾರ. ಸರಿ ತಮ್ಮ, ಹುಷಾರಾಗಿ ಹೋಗ್ಬಾ.